ವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ 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 ರಕ್ಷಿಸು ಅಂಬೆ ದೀನರ ಶಿಕ್ಷಿಸು ಜನನಿ ದುರುಳರ ಮಹಾದೇವಿ ಭಗವತಿ ಮಹಾದೇವಿ ಮಹಾದೇವಿ ಭಗವತಿ ಮಹಾದೇವಿ. ಅಮ್ಮನವರ ಸನ್ನಿಧಾನದಲ್ಲಿ ಕೆಲಸ ಮಾಡ್ತಾ ಇರೋ ಸುಂದ್ರಿ ಅಮ್ಮನವರ ವಿರುದ್ಧನೇ ಮಾತಾಡ್ತಾ ಹೋಗ್ತಾಳೆ. ಏನಂತ ಆ ತಾಯಿ ಮೇಲೆ ಕೋಪ? ಮೋಸಗಾತಿ ಅವಳು. ಅಮ್ಮನವರಿಗೆ ಕೈ ಮುಗಿಯುವುದಿಲ್ಲ. ಪೂರ್ಣಾಭಿಷೇಕ ಆಕೆಯ ಮುಂದೆನೆ ನಡೀತಾ ಇದ್ರು ಕೂಡ ಅಮ್ಮನವರ ಕಡೆ ಮುಖ ಮಾಡಿ ನೋಡೋದಿಲ್ಲ. ಮಂಗಳಾರತಿ ತಗೋ ಸುಂದ್ರಿ. ಜನರ ಮನಸ್ಸಿನಲ್ಲಿರೋ ಕತ್ಲೆನ ಹೋಗ್ಲಾಡಿಸ್ತಾಳೆ ಅಂತ ನಂಬಿರೋ ಜನಕ್ಕೆ ಏನೂ ಮಾಡ್ದೆ ಸೋಗ್ ಹಾಕೊಂಡು ಸುಮ್ಮನೆ ಕೂತಿದಾಳಲ್ಲ, ಅವಳಕ್ ಕೊಡಿ ಮಂಗಳಾರತಿನ. ಗೆಳೆಯ ಪ್ರೀತಿಯಿಂದ ತಂದುಕೊಟ್ಟ ಪ್ರಸಾದನ ಕೂಡ ಆಕೆ ಮುಟ್ಟೋದಿಲ್ಲ. ನಾನ್ ಪ್ರಸಾದ ತಿನ್ನಲ್ಲ ಅಂತ ಗೊತ್ತು ತಾನೆ, ಹಸಿದ್ಕೊಂಡ್ಬೇಕಾದ್ರೆ ಸಾಯ್ತೀನಿ. ಅವಳು ಪ್ರಸಾದ ಮಾತ್ರ ತಿನ್ನಲ್ಲ. 21 ವರ್ಷಕ್ಕೆ ಸರಿಯಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರಕಟವಾಗುವ ಶ್ರೀಚಕ್ರವನ್ನು ಲಪಟಾಯಿಸಲು ದೇವಸ್ಥಾನದ ಧರ್ಮದರ್ಶಿಗಳಾದ ವಿರೂಪಾಕ್ಷ ಶಾಸ್ತ್ರಿಗಳು ಹೊಂಚು ಹಾಕಿ ಕೂತಿದ್ದಾರೆ. ಆದರೆ ಚಕ್ರವನ್ನು ಪಡೆಯುವ ಅವರ ಕನಸನ್ನು ಅಮ್ಮನವರು ನೆರವೇರಿಸುತ್ತಾರಾ? ನನ್ನ ಜೀವಿತಾವಧಿಯ ಆಸೆ ಅಪ್ಪ, ದೇವಸ್ಥಾನದ ಅಪ್ರಾಮಯ್ಯ ಕೇಳ್ತಿದ್ರು ಶೇಖರಿ ಎಲ್ಲಿ ಅಂತ. ಮಧ್ಯಾಹ್ನದ ಪ್ರಸಾದಕ್ಕೆ ಮೊಸರನ್ನ ಜೊತೆ ಸಿಹಿ ಪೊಂಗಲ್ ಮಾಡ್ಬೇಕಂತೆ. ಹೇಳ್ಬೇಕಿತ್ತು ನಿಮ್ಮಮ್ಮ ಒಳಗಿಲ್ಲ, ಅಡುಗೆ ನಮ್ದೆ ಅಂತ. ಊರ್ನವ್ರಿಗೆಲ್ಲ ಕರ್ಪತ್ರ ಹಂಚ್ಬಿಡಿ, ಲಲ್ತಂಗೆ ಇವತ್ 3ನೇ ದಿನದ ನೀರು ಅಂತ. ಬಾಣ್ಲಿಲ್ ಉಪ್ಪಿಟ್ಟಿದೆ ತಗೊಳ್ಳೆ ಸುಂದ್ರಿ. ಅದೇನ್ ಹೆಸರಂತ ಇಟ್ಟಿದ್ಯಮ್ಮ? ಸುಂದರಿ ಅಂತ. ಬೇರೆ ಯಾವ ಹೆಸರು ಸಿಗ್ಲಿಲ್ವಾ? ಯಾಕೆ? ಚೆನ್ನಾಗಿದ್ಯಲ್ಲೇ? ಚಂಡಾಳ್ವಾಗಿದೆ. ಅಮ್ಮೂರ್ ಹೆಸರು ಕಣೆ. ಅದಕ್ಕೆ ಇನ್ನೂ ಕೋಪ ಬರ್ತಿರೋದು. ಅವಳ ಹೆಸರು ನನ್ಗೆ ಯಾಕಿಡ್ಬೇಕಿತ್ತು? ನಾನೇನೋ ಅವಳ ಮಗಳು ಅನ್ನೋ ಹಾಗೆ. ನೀನ ತಾಯಿ ಮಗಳೇ. ಅಮ್ಮ, ದಯವಿಟ್ಟು ಇನ್ನೊಂದ್ಸಲ ಆ ಮಾತು ಹೇಳ್ಬೇಡ. ಅವಳ ಹೆಸರು ಕೇಳಿದ್ರೆ, ಮುಖ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ನಾನು ಶೇಖರಿ ಲಲಿತನ್ ಮಗಳು, ಅರ್ಥ ಆಯ್ತಾ? ಆದ್ರೆ ಅನುಗ್ರಹ ತಾಯಿದೆ ಅಲ್ವಾ? ಅದ್ ನೀನ್ ಅವಳು ಕೊಡ್ತಿರೋ ಪುಕ್ಸಟ್ಟೆ ಕ್ರೆಡಿಟ್ಟು. ಅವಳಿಲ್ದೆ ಇದ್ದಿದ್ರೆ ಇನ್ನಿನ್ ತಾಯಿ ಬದುಕಿರ್ತಾ ಇರ್ಲಿಲ್ಲ ಕಣೆ. ಮದ್ವೆ ಆದ 3 ವರ್ಷ ನನಗೆ ಮಕ್ಕಳಾಗಿರ್ಲಿಲ್ಲ. ನಿಮ್ ತಂದೆಗೆ ಬೇರೆ ಮದ್ವೆ ಮಾಡ್ಬೇಕು ಅಂತಿದ್ರು. ಆ ತಾಯಿ ಪಾದದಲ್ಲಿ ತಲೆ ಇಟ್ಟು ಬೇಡ್ಕೊಂಡೆ, ತಾಯಿ ಭಾಗ್ಯ ಕರುಣಿಸು ಅಂತ. ಅದಾದ 8ನೇ ದಿನಕ್ಕೆ ನಿಮ್ ತಂದೆ ನಿಶ್ಚಿತಾರ್ಥ ನಿಗದಿಯಾಗಿತ್ತು. ಆವತ್ತು ಬೆಳಗ್ಗೆ ನಾನ್ ಗರ್ಭವತಿ ಅಂತ ಗೊತ್ತಾಯ್ತು. ನಿಶ್ಚಿತಾರ್ಥ ಮುರಿದ್ಬಿತ್ತು. ಎಲ್ಲ ಕಾಕ್ತಾಳ್ಯಾನಮ್ಮ. ನೀನ್ ಕೇಳ್ಕೊಳ್ದೆ ಇದ್ದಿದ್ರು ಅವತ್ತೇ ನಿನ್ ತಾಯಿ ಆಗ್ತೀಯ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. 3 ವರ್ಷ ಇಲ್ದೇ ಇದ್ದಿದ್ದು. ಬಹುಶಃ 3 ವರ್ಷ ಆದ್ಮೇಲೆ ನಿನಗ್ ಮಕ್ಳಾಗ್ಬೇಕು ಅಂತಿತ್ತೇನೋ. ಆ ದಿವಸ ನೀನು ಹುಟ್ಟಬೇಕು ಅಂತಿತ್ತು. ಅದಕ್ಕೆ ಆ ತಾಯಿ ಕಾಯಿಸಿದ್ದು. ಯಾವ ದಿವ್ಸ ಅಮ್ಮ? ದುರ್ಗಾಷ್ಟಮಿ ದಿವ್ಸನಾ? ದುರ್ಗಾಷ್ಟಮಿ ಈ ಊರಿಗೊಂದು ವಿಶೇಷವಾದ ದಿನ. ಅವತ್ತೇ ಆ ತಾಯಿ ತ್ರಿಪುರ ಸುಂದರಿ ರಂಭಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡಿದ್ದು. ಆ ಕಾರಣಕ್ಕೆ ದೇವಾಲಯದಲ್ಲಿ ಒಂದು ಪವಾಡ ನಡೆಯುತ್ತೆ. ತಾಯಿ ವಿಗ್ರಹಕ್ಕೆ ಅರ್ಶನದ ಲೇಪನ ಆಗತ್ತೆ. ರಂಭಾಸುರನ ತಾಯಿ ಸಂಹಾರ ಮಾಡಿದ ಸಮಯ ಬಂದ ತಕ್ಷಣ ತಾಯಿ ಮುಖದ ಮೇಲಿರೋ ಅರ್ಶನ ಎಲ್ಲ ಒಣಗಿ ನಿರ್ಮಲವಾದ ನಗು ಇರೋ ತಾಯಿ ಮುಖದರ್ಶನ ಆಗತ್ತೆ. ರಾಕ್ಷಸನ ಇರಿದು ಕೊಂದಾಗ ಆ ತಾಯಿ ಮುಖದ ಮೇಲೆ ಅವನ ರಕ್ತ ಚಿಮ್ಮಿತ್ತಂತೆ. ಜಗತ್ತನ್ನೇ ಕಾಯೋ ತಾಯಿ ಮುಖ ರಕ್ತದಿಂದ ಮೈಲಿಗೆ ಆಯ್ತು ಅನ್ನೋ ಕಾರಣಕ್ಕೆ ಭೂದೇವಿ ಖುದ್ದಾಗಿ ತಾನೇ ಬಂದು ಆ ತಾಯಿ ಮೈಗೆ ಅರ್ಶನದ ಲೇಪನ ಮಾಡಿದ್ಲು ಅನ್ನೋ ಪ್ರತೀತಿ. ಆವತ್ತು ತಾಯಿ ದರ್ಶನ ಪಡೆಯೋದಕ್ಕೆ ವಿಪರೀತ ಜನ ಸೇರ್ತಾರೆ. ಮತ್ತೆ ನಾನು ಒಂದ್ಸತಿನೂ ನೋಡೇ ಇಲ್ಲ. ಈ ಪವಾಡ ನಡೆಯೋದು 21 ವರ್ಷಕ್ಕೊಂದ್ಸರ್ತಿ. ನನಗೀಗ 20 ವರ್ಷ 9 ತಿಂಗಳು. ಅದಕ್ಕೆ ನೋಡಿಲ್ಲ. 20 ವರ್ಷದ ಹಿಂದೆ
ದುರ್ಗಾಷ್ಟಮಿ ದಿನ ನಾನು ದೇವಸ್ಥಾನದಲ್ಲಿ ತುಂಬ ಗರ್ಭಿಣಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ನೋವು ಕಾಣಿಸ್ಕೊಂಡು ಅಲ್ಲೇ ಹೆರಿಗೆ ಆಯಿತು. ನೀನು ಹುಟ್ಟಿದೆ. ದೇವಸ್ಥಾನದಲ್ಲೇ ಹೆರಿಗೆ ಆಗಿದ್ದರಿಂದ ಮೈಲಿಗೆ ಆಯಿತು, ಪೂರ್ಡಾಯಿತು ಅಂತ ನನ್ನನ್ನು ಕೊಂದೇ ಹಾಕ್ಬಿಡ್ತಾರೇನೋ ಅಂತ ಹೆದರಿದ್ದೆ. ಯಾಕೆಂದರೆ ಆವತ್ತು ನೀ ಹುಟ್ಟಿದ್ರಿಂದ ಉತ್ಸವ ರದ್ದಾಯಿತು. ಕೆಲವರು ಕೂಗಾಡಿದ್ರು, ಕೆಲವರು ಬೈದರು, ಕೆಲವರು ಶಪಿಸಿದ್ರು. ಆದರೆ ತುಂಬ ಜನ ತಾಯಿನೇ ಮಗುವಿನ ರೂಪದಲ್ಲಿ ಅವತರಿಸಿದಾಳೆ ಅಂತ ಬಂದು ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಹುಟ್ಟಿದ ತಕ್ಷಣನೇ ಬಂದು ನಮಸ್ಕಾರ ಮಾಡ್ಕೊಂಡು ಹೋದ್ರ? ಅದಕ್ಕೆ ನಿನ್ನ ಹೆಸರು ತ್ರಿಪುರ ಸುಂದರಿ ಅಂತ. ನೀನ್ ಏನೇ ಹೇಳಮ್ಮ, ಆ ಹೆಸರು ನಂಗೊಂದು ಚೂರು ಇಷ್ಟ ಇಲ್ಲ. ಆಮೇಲೆ ಅವತ್ತು ಇನ್ನೇನೇನಾಯ್ತು? ಉಪ್ಪಿಟ್ಟು ಸಿದ್ಧ ಇದೆ, ಕೈಕಾಲು ಮುಖ ತೊಳ್ಕೊಂಡು ತಿನ್ನು ಹೋಗು. ಅಯ್ಯೋ ನಿಂದೇನ್ ಬಾಯೋ ಇಲ್ಲ ಬಚ್ಚಲೋ? ದೇರ್ ವಿಷಯದಲ್ಲಿ ಹೀಗೆಲ್ಲ ಮಾತಾಡ್ತಿಯಲ್ಲ, ಮನೆ ಮುಳುಗಿಸ್ಬಿಡ್ತೀಯ. ಏನು ಅಂತ ಹೆದ್ಯೋ? ಶ್ರೀಚಕ್ರ ಅಂದ್ರೆ ಸಾಕ್ಷಾತ್ ಅಮ್ಮನವರ ಸ್ವರೂಪ. ಅದನ್ನ ಕಂಡು ಹೊರಗಡೆ ಇಡು ಅಂತೆಲ್ಲ ಒಳ್ಳೇದಾಗುತ್ತೇನೆ. ಅಜ್ಜಿ, ನಾನು ಅನ್ಬಾರ್ದೇನಂತಂದೆ, ಅದನ್ನ ಕಂಡ್ರೆ ನನಗಾಗಲ್ಲ ಅಂತಂದೆ ಅಷ್ಟೇ. ಯಾಕಾಗಲ್ಲ? ಕಣ್ ಚುಚ್ಚುತ್ತಾ? ಹೌದು, ಕಣ್ ಚುಚ್ಚುತ್ತೆ, ತಲೆ ಸಿಡ್ದಂಗಾಗುತ್ತೆ, ಕೋಪನೂ ಬರುತ್ತೆ, ಅಸಹ್ಯನೂ ಆಗುತ್ತೆ. ಮರ್ಯಾದೆ ಕೊಟ್ಟು ಮಾತಾಡಲೇ. ಏನ್ ಅನ್ಕೊಂಡಿದ್ಯಾ? ಅಪ್ಪ ಅನ್ನೋ ಮರ್ಯಾದೆ ಇಲ್ಲ, ಅದಕ್ಕೆ ಉದ್ಧಾರ ಆಗಿಲ್ಲ ಜನ್ಮಕ್ಕೆ. ನೀನಿಲ್ಲಿ ಶ್ರೀಚಕ್ರ ನಿಂದನೆ ಮಾಡ್ದೆ, ಅಲ್ಲಿ ಅಪ್ಪ ಮಗನ ಕಿತ್ತಾಟ ಶುರುವಾಯ್ತು. ನಿನ್ನಿಂದ ಈ ಮನೆಗೆ ಒಳ್ಳೇದಾಗಲ್ವೇ? ಏನಂತ ನಿನ್ ಮಗಂದು? ಮರ್ಯಾದೆನೇ ಇಲ್ಲಮ್ಮ. ಜನ್ಮ ಕೊಟ್ಟ ತಂದೆನೇ ಅಂತಾನೆ. ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಜೀತ ಮಾಡ್ತಿರೋದು. ದೇವಸ್ಥಾನಕ್ಕೆ ಹೋಗ್ಬೇಕು, ಸಮಯ ಇಲ್ಲ, ಸುಬ್ರಹ್ಮಣ್ಯಂಗೆ 1,500 ರೂಪಾಯಿ ಕೊಟ್ಟು ಹೋಗು ಅಂದ್ರೆ ಆಗಲ್ಲ ಅಂತಾನೆ. ಯಾಕೋ ವಿದ್ಯಾ? ನನಗೂ ಸಮಯ ಇಲ್ಲಮ್ಮ. ಇವ್ರು ಮಾಡೋದು ಮಾತ್ರ ಕೆಲ್ಸನಾ, ಅಥವಾ ನಾನೇನು ಬೀದಿ ಸುತ್ತಕ್ಕೆ ಹೋಗ್ತಾ ಇದ್ದೀನ? ನಾನು ದುಡಿಯೋಕ್ಕೆ ಹೋಗ್ತಿರೋದು. ಟೈಮ್ ಇಲ್ಲ ಅಂದ್ರೆ ಕೋಪ. ಓಹೋ, ಏನ್ ಕಲೆಕ್ಟ್ರು? ಯಜಮಾನ್ಕೆ ಮಾಡ್ಬೇಕು, ಡ್ರೈವರ್ ನಿಮ್ದೇನ್ರಿ ಸೌಟು? ವಿದ್ಯಾ, ಹೊರಡನು. ಬರ್ತೀನಮ್ಮ. ಹೋಗೋ, ಕಾರ್ ತೊಳಿಬೇಕಲ್ಲ. ನಾನು ಓದಿರೋ ಓದ್ಗೆ ಇದೇ ಕೆಲಸ ಸಿಗೋದು, ಆಫೀಸರ್ ಕೆಲಸ ಸಿಗಲ್ಲ. ಇಷ್ಟೆಲ್ಲ ಮಾತಾಡೋರು ಮುಂದಕ್ಕೆ ಓದಿಸ್ಬೇಕಿತ್ತು. SSLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ಕೊಂಡ್ ಬಂದಿದ್ದೆ. ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕಿತ್ತು, ಫೀಸ್ ಕಟ್ಬೇಕಿತ್ತು. ಊರ್ ಬಿಟ್ಟು ಹೋಗಿದ್ರೆ 8 ದಿವಸ. ಹೌದಾ? ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಬರ್ಕೊಟ್ಟಿದ್ದ PhD ಮಾಡಿಸ್ತೀನಿ ಅಂತ ಹುಟ್ಟಿಸಿದಾಗ ಮುಂದಕ್ಕೆ ಓದ್ಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಎರಡನೇ ಮಗು ಯಾಕಿರ್ಬೇಕಿತ್ತು? ಒಂದಕ್ಕೆ ನಿಲ್ಲಿಸ್ಬೇಕಿತ್ತು ತಾನೆ? ವಿದ್ಯಾಶಂಕರ, ಚೆನ್ನಾಗಿ ತಯಾರಿ ಮಾಡಿದಾಳೆ. ತಪ್ಪಾಯ್ತಮ್ಮ, ಏನೋ ಬಾಯಿ ತಪ್ಪಿ ಮಾತಾಡ್ಬಿಟ್ಟೆ. ನನ್ಗೇನ್ ಆಸೆನೋ ಅಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ಜಗಳ ಮಾಡ್ಕೊಂಡು ಹೋಗ್ಬೇಕು ಅಂತ. ಯಾವಾಗ ನೋಡಿದ್ರು ಬೂತಿ ತಿವಿತಿರ್ತಾರೆ. ನನ್ ತಲೆ ಕಂಡ್ರೇನೆ ಆಗಲ್ಲ ನಮ್ಮಪ್ಪಂಗೆ.
ಬೇಜಾರಾಗಲ್ವಾ ಅಮ್ಮ? ನಂಗೆ ಗೊತ್ತು ನಾನು ಆ ಶಾಸ್ತ್ರಿಗಳ ಹತ್ರ ಕೆಲಸ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ ಅಂತ. ನನ್ ತಪ್ಪ? ಕಷ್ಟನೋ ಸುಖನೋ ನಾನು ಕಾಸು ತಂದು ಹಾಕ್ತಿದ್ದೀನಿ ತಾನೆ. ಅದ್ಯಾವ್ದೋ ದುಡ್ಡು ಅಂದ್ರಲ್ಲಮ್ಮ, ಕೊಡಕ್ ಹೇಳು, ಕೊಟ್ಬಿಟ್ಟು ಹೋಗ್ತೀನಿ. ಬೇಕಾಗಿಲ್ಲ, ನನ್ಗೆ ಯಾರು ಹಂಗೂ ಬೇಡ. ನನ್ ಕೆಲ್ಸ ನಾ ಮಾಡ್ಕೋತೀನಿ. ಕೊಡ್ತಾರಲ್ವ ಕೇಳಮ್ಮ. ಇನ್ನೊಂದು ಮಾತಾಡಿದ್ರೆ ಕಪಾಳಕ್ಕೆ ಹಾಕ್ತೀನಿ ಅಂತ ಹೇಳಮ್ಮ. ಬರ್ತೀನಮ್ಮ, ಬರ್ತೀನ ಸುಂದ್ರಿ, ಬರ್ತೀನ ಅಜ್ಜಿ. ಹೊರಗಡೆ ಒಂಥರ ಅಶಾಂತಿ. ಉಸ್ಸಪ್ಪ ಅಂತ ಮನೆಗೆ ಬಂದ್ರೆ ಮನೆ ಮಂದಿಯಿಂದ 4 ಕಾಸು ಮರ್ಯಾದೆ ಇಲ್ಲ. ಇಲ್ಲ ನನ್ನ ಹಣೆ ಬರ. ನಿನ್ನ ಹಣೆ ಬರ ಏನಾಗಿದೆಯೋ ಚೆನ್ನಾಗೇ ಇದೆ. ಮದುವೆ ಆದೆ, ಅರ್ಧ ಶನಿ ಒಕ್ಕರಿಸ್ಕೊಂತು. ಮಗಳು ಹುಟ್ಟಿದ್ಲು. ಅಮ್ಮ ಸುಮ್ನಿರಮ್ಮ. ಬೆಳಗ್ಗೆ ಎದ್ದು ಸುಪ್ರಭಾತ ಹೇಳೋದನ್ನ ಕೇಳಿದ್ದೀನಿ. ದೈವ ನಿಂದನೆ ಮಾಡ್ತೀಯಾ? ನೋಡ್ದ್ಯಾ ಹೇಗಾಯ್ತು? ಏನು ಅಂತ ಹುಟ್ಟಿದ್ಯೋ? ಸರಿ 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 ಮಾ ನಿ ಪನಿ 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 ಮ ಪಾನಿ ಪನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ನಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ. ಬಂದ್ ಕೂಡ್ಲೆ ಕಾಣೋಕ್ ಹೇಳಿದ್ರಂತೆ. ಮಧ್ಯಾಹ್ನಕ್ಕೆ 40 ಜನಕ್ಕೆ ಹಬ್ಬದಡಿಗೆ ಆಗ್ಬೇಕು, ಭಕ್ಷ್ಯ ಹೋಳಿಗೆ. ಯಾವನ್ ಕೈಲಾಗತ್ತೆ? ಇದ್ದಕ್ಕಿದ್ದ ಹಾಗೆ 40 ಜನ ಕಡಿಗೆ ಮಾಡೋದ್ರೆ ನಾವೇನ್ ಮನುಷ್ಯರು, ಮೆಷಿನ್? ಮಾಡೋರು ಸಿಗ್ತಾರೆ ಅಂದ್ರೆ ಬೆನ್ನು ಮೊಳೆ ಮುರಿಯೋವರೆಗೂ ಸಾಯಿಸ್ತಾರೆ. ಏಯ್ ತೆಂಗಿನಕಾಯಿ ಬರ ತುರ್ಗ್ಯ. ತರಕಾರಿ ಆಯ್ತಾ? ಉದ್ದಿನ ಬೇಳೆ ನೆನೆಸಿದ್ಯಾ? ಏನಯ್ಯ ಶೇಖರಿ ಗೊಣಗ್ತಾ ಇದೀಯಾ? ಇರುತ್ತಲ್ಲ ಹಣೆ ಬರ. ಗಣೇಶ, ಕಾಫಿ ಮಾಡ್ಕೊಂಬರ್ಗಪ್ಪ ಒಂದು ಸ್ಟ್ರಾಂಗ್ ಆಗಿ. ಕಾಫಿ ಪುಡಿ ಖಾಲಿ. ಮೊನ್ನೆ ತಾನೇ ತಂದಿದ್ದೆ 2 kg. ನೆನ್ನೆ ಒಪ್ಕೊಂಡಿದ್ರಲ್ಲ ನಿಶ್ಚಿತಾರ್ಥ, ಖಾಲಿ ಆಯ್ತು. ಇದೆಲ್ಲ ಕಾಫಿ ಮಾಡೇ ಖಾಲಿ ಮಾಡಿದ್ರಾ? ಅಂದ್ರೇನು? ಏನಿಲ್ಲ ಬಿಡಿ, ಭಟ್ರ ಹೋಟೆಲ್ ಹೋಗಿ ಕಾಫಿ ಕುಡ್ಕೋತೀನಿ ನಾನು. ಜಗಿ ನಿಂತ್ಕೋ. ನೆನ್ನೆ ಲಿಸ್ಟಲ್ಲಿ 12 kg ಕಡಲೆಕಾಯಿ ಎಣ್ಣೆ ಬರ್ದಿತ್ತು, 10 kg ಬಂದಿದೆ. 12 ಎಲ್ಲಿ? ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಎಲ್ಲಾ ಕಡೆ ಹುಡುಕಾಯ್ತು, ಎಲ್ಲೂ ಇಲ್ಲ. ಅಂಗಡಿಯವನು ಕಳ್ಸಿರೋದು ಅಷ್ಟಿರಬೇಕು, ವಿಚಾರಿಸ್ತೇನೆ. ಅಂಗಡಿಯವನು ಸರಿಯಾಗಿ 12 kg ಕಳ್ಸಿದಾನೆ, ವಿಚಾರಿಸಾಯ್ತು. ಮತ್ತೆಲ್ಲೋಯ್ತು? ಅದನ್ನ ನೀನ್ ಹೇಳ್ಬೇಕು. ಅಂದ್ರೆ ಜಗ್ಗಿ ತಗೊಂಡು ಹೋಗಿದ್ರೆ ತಂದು ಕೊಟ್ಬಿಡು. ಯಾರಿಗೂ ಗೊತ್ತಾಗ್ದ ಹಾಗೆ ವಿಷಯ ಮುಚ್ಚಾಕ್ತೀನಿ. ಯಾರ್ಗಯ್ಯ ಹೇಳ್ತಾ ಇದೀಯ ನೀನು? ನೀನ್ ತರಕಾರಿ ಹೆಚ್ಚ ಮರ್ಯಾದೆಯಿಂದ ಮಾತಾಡು ಜಗ್ಗಿ. ಏನಯ್ಯ ಮರ್ಯಾದೆ? ನಾನು ತಗೊಂಡು ಹೋಗಿದ್ದ ನೀನ್ ನೋಡಿದ್ಯಾ? ಅಂಗಡಿಯವನು ಕಳಿಸಿದಾನೆ, ಇಲ್ಲಿಗೆ ಬಂದಿಲ್ಲ. ಯಾರ್ದು ಜವಾಬ್ದಾರಿ? ನಿಂದು ತಾನೆ. ನಾನು ಯಾಕೆ ಜವಾಬ್ದಾರಿ ಆಗ್ಲಿ? ನೆನ್ನೆನೆ ಸಾಮಾನುಗಳನ್ನೆಲ್ಲ ತಂದು ಇಳಿಸಿದ್ದೀನಿ. ಒಂದೇ ನಿಮ್ಮವರೇ ಕದ್ದಿರ್ಬೇಕು, ಇಲ್ಲ ನೀನೇ ಪಂಚಸಂದಿಲಿ ಸಾಕ್ಸಿರ್ತೀಯ. ಜಗ್ಗಿ ಅಲ್ಲಿರ್ದು ಮಾತಾಡಲ್ಲ. 23 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಒಂದ್ ದಿವಸ ಒಂದ್ ಸಾಮಾನು ಕಳೆದಿದೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಬಂದಿಲ್ಲ ಗೊತ್ತಾ? ಯಾವೊಂದು ಕೇಳಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಅಡಿಗೆ ಮನೆಯಲ್ಲಿ ಒಂದು CCTV ಹಾಕ್ಸಿದ್ರೆ ಗೊತ್ತಾಗುತ್ತೆ ಯಾವನು ಯಾವ್ಯಾವ ಟೈಮಲ್ಲಿ ಏನೇನು ಫಿಲ್ಟರ್ ಮಾಡ್ತಾನೆ ಅಂತ. ಅಲ್ಲಿಗೆ ನೀನ್ ತಗೊಂಡೋಗಿಲ್ಲ ಅಂತ ತಾನೆ? ಇಲ್ಲ, ಗೊತ್ತು ಬಿಡು ಏನ್ ಮಾಡ್ಬೇಕು ಅಂತ. ಹೋಗಲೇ, ಅದೇನ್ ಕಿಸ್ಕೋತೀಯೋ ಕಿಸ್ಕೋ ಹೋಗೋ. ಏನು ಹೆದರ್ಸ್ತೀಯಾ? 2 ಪ್ಯಾಕೆಟ್ ಎಣ್ಣೆ ಕದಿಯೋ ಅಂತ ದರಿದ್ರ ನನ್ಗಿನ್ನೂ ಬಂದಿಲ್ಲ ಕಣೋ. 1000 ರೂಪಾಯಿ ಬಡ್ಡಿಗೆ ಬಿಟ್ಟಿದ್ದೀನಿ. 2 ಪ್ಯಾಕೆಟ್ ಎಣ್ಣೆ ಕದ್ಬಿಡ್ತೀನ ನಾನು. ಭಾವ
ತಗೊಳ್ಳಿ ಎಣ್ಣೆ ಪ್ಯಾಕೆಟ್. ಎಣ್ಣೆ ಪ್ಯಾಕೆಟು ಆಟೋದಲ್ಲೇ ಉಳಿದಿತ್ತು. ಇವ್ರು ನೋಡಿರ್ಲಿಲ್ಲ ಅನ್ಸುತ್ತೆ. ಬೆಳಗ್ಗೆ ಆಟೋ ತೊಳೆಯುವಾಗ ನಾನೇ ಎತ್ತಿಟ್ಟಿದ್ದೆ. ತಗೊಳ್ಳಿ. ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೋ ಹೋಗು. ಗಂಡನಿಗಿಂತ ಪರಪುರುಷನ ಮೇಲೆ ನಿಯತ್ತು. ಬಾ ಮನೆಗಿದೆ ನಿನಗೆ ಗೊತ್ತು. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನಾನು ಕಾದಿದ್ದು. ಇಲ್ಲಿ ನೋಡಿದ್ರೆ ಬಾಬಾ ನಾದಿನಿ ಸಂಬಂಧನೇ ಸರಿ ಹೋಗೋ ಕಾಣ್ತಾ ಇದೆ. ಇವತ್ತೇನಾರು ಒಂದು ತೀರ್ಮಾನ ಆಗಲೇಬೇಕು. ಏನೇ ಗುರಾಯಿಸ್ತಾ ಇದೆಯಾ? ಇವಳು ಬಾಬಾ ತಗೊಳ್ಳಿ ಎಣ್ಣೆ ಪ್ಯಾಕೆಟು ಅಂತ ತಂದು ಕೊಡೋದಂತೆ. ಅವನು ಅಲ್ಕಿಸ್ಕೊಂಡು ಪ್ರಸಾದ ತಗೊಂಡೋಗಮ್ಮ ಅನ್ನೋದಂತೆ. ಗಂಡನ ಬಗ್ಗೆ ಎಲ್ಲದ ಪ್ರೀತಿ ಭಾವನೆ ಮೇಲೆ. ಅದೇನ್ರಿ ಒಟ್ಟುಗೂಡ್ತಾ ಇದ್ದೀರಾ? ಹುಚ್ಚಿಡ್ದಿರ ನನಗೆ, ಅದಕ್ಕೆ ಒಟ್ಟುಗೂಡ್ತಾ ಇದ್ದೀನಿ. ಅದನ್ನ ಮನೆ ಒಳಗಡೆ ಬಂದು ಒಟ್ಟುಗುಟ್ಟಿ ಕುಡ್ದು ಮತ್ತೆ ಹೆಚ್ಚಾಗಿ ಬಾವಿಲ್ ಬಿದ್ದಿದ್ದೀರಾ. ಕಾಯ್ತಿರ್ತೀಯನೋ ಗಂಡ ಹೋದ ತಕ್ಷಣ ವೈಕುಂಠ ಸಮಾರಾಧನೆ ಮುಗಿಸಿ ಕುತ್ತಿಗೆ ಚಾಚಿ ಬಿಡ್ಬೋದು ಅಂತ. ತೆಗ್ದಾಕಿ ಮೊದ್ಲು ಬೇಡದ ಆಲೋಚನೆಗಳನ್ನ ಮನ್ಸಿಂದ. ನಾನು ಅದನ್ನೇ ಹೇಳ್ತಾ ಇರೋದು, ಬೇಡದ ಆಸೆಗಳನ್ನ ತೆಗೆದಾಕು ಅಂತ. ಸುಧಾರ್ಸಲ್ವಾ ನೀವು? ಸುಧಾರಿಸ್ತಾ ಇದೆಯಲ್ಲ ನಿಮ್ಮ ಸಂಬಂಧ. ಅಸಹ್ಯ ಆಗಲ್ವಾ ನಿಮ್ಗೆ ಹೀಗ್ ಮಾತಾಡೋದಕ್ಕೆ? ನಿನಗೆ ಅಸಹ್ಯ ಆಗೋದಿಲ್ವಾ ಈಗ ನಡ್ಕೊಳ್ಳೋದಕ್ಕೆ? ಏನ್ ಮಾಡಿದೀನ್ರಿ ನಾನು? ಯಾಕೆ ತಂದೆ ಎಣ್ಣೆ ಪ್ಯಾಕೆಟು? ಅವನು ನೆನ್ನೆ ಮೊನ್ನೆ ಬಂದವನು ಅಡಿಗೆ, ಅವನು ಸರಿಯಾಗಿ ಚಾಕು ಹಿಡಿಯಕ್ ಬರಲ್ಲ. ಕಿಸಕಂತ ನಕ್ದ ಗಂಡನ ಮರ್ಯಾದೆ ಕಳೆದಿಲ್ಲೇ. ವಿಷಯ ವಿರೂಪಾಕ್ಷ ಶಾಸ್ತ್ರಿಗಳವರೆಗೆ ಹೋಗಿದ್ರೆ ಇದಕ್ಕಿಂತ ಜಾಸ್ತಿ ಮರ್ಯಾದೆ ಹೋಗಿರೋದು. ಕಂಡಿದ್ದೀನಿ ಹೋಗಿ ನಿನ್ನ ಕಳ್ಳಾಟಗಳನ್ನ. ಒಂದು ಗತಿ ಕಾಣಿಸ್ತೀನಿ ನಿನ್ಗೆ ಇವತ್ತು. ಮತ್ತೆ ಕುಡಿಯಕ್ ಹೋಗ್ತಿದ್ದೀರಾ? ಏನಾದ್ರೂ ಮಾಡ್ಕೊಂಡು ಸಾಯ್ತೀನಿ, ನಿನಗೇನೋ. ಓಂ ಐಂ ಹ್ರೀಂ ಶ್ರೀಂ ಐಂ ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ಶೇಖರ ಸ್ಮಿತಮುಖಿ ಆಪೇನ ವಕ್ಷೋರುಹಾ पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम् करुणां करुणां तरङ्गिताक्षीं पाशाङ्कुश पुष्पबाणचापरावृतां मयूखैः अहमित्येव विभावये भवानी ध्यायेत् पद्मासनस्थां विकसितवदनां पद्मपत्रायताक्षीं हेमाभां पीतवस्त्रां कलितलसत्तेम पद्माम्बराङ्गी भुक्तिसिद्धे सर्वालङ्कारयुक्तां सततमभयदाम्
ಯಾರು? ಯಾರು? ಇದೇನು ಇಷ್ಟೊತ್ತಿನಲ್ಲಿ? ಸುಮ್ಮನೆ ಉಭಯ ಕುಶಲೋಪರಿ ಮಾತಾಡೋಣ ಅಂತ. ಅದಕ್ಕೆ ನಿಮ್ಮ ಗಂಡಂಗಂತೂ ಬುದ್ಧಿ ಇಲ್ಲ, ನೀವಾದ್ರೂ ಹೇಳೋದಲ್ವ ಒಂದು ಮಾತು. ಏನಾಯ್ತು ಜಗ್ಗಿ? ಇದಾಳಲ್ಲ, ಏಯ್ ಸುಮ್ಮನಿರೋ, ಎಲ್ಲ ಮೆತ್ತಿಗೆ ಮಾಡೋದು ನೀನು. ಇದಾಳಲ್ಲ ನಿಮ್ಮ ಒಡ ಹುಟ್ಟಿದವಳು, ಎಲ್ಲಿಂದ ಗಂಡು ಬಿದ್ದ ನನಗೆ. ಗಂಡನ್ಗಿಂತ ಭಾವನ ಮೇಲೆ ನಿಯತ್ತಿ ಇವಳಿಗೆ. ಶೇಖರಿ ಕುಡ್ದಿದ್ದಾನೆ, ಒಂದ್ ಬಿನ್ಗೆ ತಣ್ಣೀರ್ ತಂದು ಸುರಿ ಇಳಿಯತ್ತೆ, ನೆಟ್ಟಿ ನಿಂತ್ಕೋತಾನೆ. ದೊಡ್ಡೋರು ಅಂತ ಮರ್ಯಾದೆಯಿಂದ ಇದ್ದೀನಿ, ಕೆಟ್ಟ ಮಾತುಗಳು ಇಷ್ಟೊತ್ತಲ್ಲಿ ಸರಾಗ ನಮ್ಮ ಬಾಯಲ್ಲಿ. ಅಮ್ಮ ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೋ, ನೀನ್ ನಡಿಯೋ, ಬೆಳಿಗ್ಗೆ ಮಾತಾಡೋಣ. ಮಾತಾಡೋದು ಗೀತಾಡೋದು ಏನೂ ಇಲ್ಲ. ನಮ್ಮನೆ ಅನ್ನ ತಿಂದು ಬೇರೆ ಉದ್ಧಾರ ಮಾಡೋದು ನಂಗೆ ಬೇಕಾಗಿಲ್ಲ, ವಾಪಸ್ಕೊಳ್ಳಿ. ನೀನೇನ್ ಮನುಷ್ಯನೇನೋ? ನಿಮ್ಮ ಮಗನಿಗೆ ಹೇಳಿ ಅದನ್ನ. ನಿಂತ್ಕೊಳ್ಳಯ್ಯ, ಅರ್ಧರಾತ್ರಿ ಕರ್ಕೊಂಡ್ಬಂದು ಒಪ್ಪಿಸ್ಕೊಂಡ್ರೆ ಏನ್ ತಿಳ್ಕೊಬೇಕು ನಾವು? ಇನ್ನೇನು ಹಗಲೆಲ್ಲ ವಾಲ್ಗ ಊದಿಸಿ ಸೇರೋದು ಕರ್ಕೊಂಡ್ಬರ್ಬೇಕಾಗಿತ್ತ ಮನೆ ಒಳಕ್ಕೆ? ಚಿಕ್ಕಪ್ಪ ಸುಮ್ಮನೆ ಇರಿ ನೀವು. 2 ಮಕ್ಕಳಿದ್ದಾರೆ ಕಣಜ, 21 ವರ್ಷ ಅವಳಿಗೆ, 20 ವರ್ಷ ಅವಳಿಗೆ. ಇನ್ನೂ ಆಸೆ ನನಗೆ ಮನಸ್ಸಲ್ಲಿ. ವಿದ್ಯಾ, ಈ ಮನೆಯಲ್ಲಿ ವಿವಾಹ ಇರೋದು ನಿಮ್ಗೆ ಒಪ್ಪನ್ಗೆನೆ. ಹೇಳ್ತೀನಿ ಕೇಳೋ, ನನ್ನ ಮರ್ಯಾದೆ ತೆಗೆದ ನಿಮ್ಮ ಚಿಕ್ಕಮ್ಮ ನನಗೆ ಬೇಕಾಗಿಲ್ಲ. ಅವಳು ನನ್ನ ಹೆಂಡ್ತಿನೇ ಅಲ್ಲ. ಶೆಟ್ಕ್ರೆ, ಇನ್ನು ನೀವುಂಟು ಅವಳುಂಟು, ಬೇಕಾದ್ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ ಅವರೇ, ಸುನೀತಾ ಬಾಣಂತನಕ್ಕೆ ಲೇಹ್ಯ ರೆಡಿ ಮಾಡ. ಬಂದಿದ್ದೆ ಮಾತಾಡ್ತಿದ್ರೆ ಏನ್ ಮಾಡ್ತೀನಿ ನೋಡು. ತೆಗಿಯ ಕೈಯೇ. ನೋಡಿದ್ರ ಅದಕ್ಕೆ ಅವನು ಬಂದು ಗಂಡನ ಮೇಲೆ ಕೈ ಮಾಡ್ತಾ ಇದ್ದಾನೆ. ಇವಳು ಗರಡು ಕಂಬದ ಹಾಗೆ ಹೇಗೆ ನಿಂತಿದ್ದಾಳೆ ಅಂತ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ ಅವಳಿಗೆ? ಇಂಥವಳ ಜೊತೆ ನಾನು ಬದುಕಬೇಕಾ? ನೀನ್ ಮಾಡಿದ ಕಳ್ತನ ತೋರಿಸ್ಕೊಟ್ಲು, ಅದಕ್ಕೆ ಹೀಗಾಡ್ತೀನಿ. ಗಂಡನಿಗಿಂತ ನಿನ್ನ ಮೇಲೆ ಕಾಳಜಿ ಅಂದ್ರೆ ನನಗೆ ಹಾಕೋಬೇಕು ಅವಳು. ಎಲ್ಲಿ ಬಿಲ್ಲದ ನಾಲ್ಗೆ ಅಂತ ಹರಿ ಬಿಡ್ಬೇಡ. ಸುಳ್ಳೇನ ನಾನು ಹೇಳ್ತಾ ಇರೋದು? ಇಷ್ಟು ಜನ ಇದ್ದಾರೆ ಇಲ್ಲಿ ಸಾಕ್ಷಿಗೆ. ಸುನೀತ್ಗೂ ನಿನಗೂ ಮದುವೆ ಫಿಕ್ಸ್ ಆಗಿರ್ಲಿಲ್ವಾ?